ಹುಣಸೆಕಾಯಿ ತೊಕ್ಕು ಮಾಡೋದನ್ನು ನೋಡ್ಕೊಂಡ್ವಿ. ಇವಾಗ ಅದನ್ನು ಹೇಗೆಲ್ಲ ಬಳಸ್ಬೋದು ಅದ್ರಾಗ ಒಂದು ವಿಧ ಇವತ್ತು ನೋಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಬಾಣಲೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಒಂದು 2-3 ಚಮಚದಷ್ಟು. ಅದಕ್ಕೆ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಕೂಡಿಸ್ಕೊಳ್ಳಿ. ಆಮೇಲೆ ಕಡಲೆಕಾಯಿ ಬೀಜ, ಒಂದು 15-20 ಕಡಲೆಕಾಯಿ ಬೀಜ ಇರ್ಬೋದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಕರಿಬೇವಿನ ಸೊಪ್ಪು. ಇದಾದಮೇಲೆ ನಾನು ಒಲೆ ಆರಿಸ್ಕೊತಾ ಇದ್ದೀನಿ. ಒಲೆ ಆರಿಸ್ಬಿಟ್ಟು ಒಂದು ಚಿಟಿಕೆ ಅರಿಶಿನ. ಇದಾದಮೇಲೆ ನಾವು ಅನ್ನ ಸೇರಿಸ್ತಾ ಇದ್ದೀವಿ. ಇದು ಬೆಂದನ್ನ, ಕುಕ್ಡ್ ರೈಸ್ ಹಾಕ್ತಾಯಿದ್ದೀನಿ. ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ ಹುಣಸೆ ತೊಕ್ಕಿನ ಚಿತ್ರಾನ್ನ. ಇದೊಂದು ಚಟ್ಪಟ್ ಅಂತ ಒಂದು 5-10 ನಿಮಿಷದಲ್ಲಿ ರೆಡಿಯಾಗೋ ಒಂದು ಚಿತ್ರಾನ್ನ. ಯಾವಾಗ ಸ್ವಲ್ಪ ಹುಣಸೆ ತೊಕ್ಕು ಹಾಕ್ಕೋತಾ ಇದ್ದೀನಿ. ನಿಮ್ಮ ರುಚಿ ಅನುಗುಣವಾಗಿ ಹಾಕ್ಕೊಳ್ಳಿ. ಈ ತೊಕ್ಕಲ್ಲೇ ಉಪ್ಪು, ಹುಳಿ, ಖಾರ ಎಲ್ಲ ಇರೋದ್ರಿಂದ ನಾವೇನೂ ಬೆರೆಸ್ಬೇಕಾಗಿಲ್ಲ. ಇದು ಹಾಕಿ ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ರೆಡಿ ಆಯಿತು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಇಷ್ಟ ಆದರೆ ನೋಡಿ ರೆಡಿ ಆಗುತ್ತೆ ಚಿತ್ರಾನ್ನ. ಇದು ನಿಂಬೆಹಣ್ಣು ಚಿತ್ರಾನ್ನಕ್ಕಿಂತ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಏಕೆಂದರೆ ತೊಕ್ಕಲ್ಲಿ ಮೆಂತ್ಯ ಎಲ್ಲ ಚೆನ್ನಾಗಿ ಬಿದ್ದಿರುತ್ತೆ. ವೆರಿ ಡಿಸ್ಟಿಂಕ್ಟ್ ಟೇಸ್ಟಿಂಗ್ ಚಿತ್ರಾನ್ನ ಇದು. ಹುಣಸೆಕಾಯಿ ತೊಕ್ಕು ಮಾಡೋ ಕಂಪ್ಲೀಟ್ ರೆಸಿಪಿ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ಮತ್ತು ಈ ಡಿಶ್ಶು ಟ್ರೈ ಮಾಡಿ ನೋಡಿ. ಚಿತ್ರಾನ್ನ ನಾನು ಹೇಳ್ದಂಗೆ ಲಂಚ್ ಬಾಕ್ಸ್ಗೆ ಒಂದು 10 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.